ಮಳವಳ್ಳಿ ತಾಲೂಕಿನ ವಿ ಬಸಾಪುರ ಗ್ರಾಮದಲ್ಲಿರುವ ಐತಿಹಾಸಿಕ ಬಸವೇಶ್ವರ ದೇವಸ್ಥಾನಕ್ಕೆ ಗ್ರಾಮದ ಕೆಂಪೇಗೌಡ ಕುಟುಂಬಸ್ಥರು ಹರಕೆಯಂತೆ ಬಸಪ್ಪನನ್ನು ದೇವಸ್ಥಾನಕ್ಕೆ ಅರ್ಪಿಸಿ ಭಕ್ತಿಪೂರ್ವಕವಾಗಿ ಮುದ್ರಾಧಾರಣೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ಕೆಂಪೇಗೌಡರ ಕುಟುಂಬಸ್ಥರು ತಮ್ಮ ಹರಕೆಯಂತೆ ಮನೆಯಲ್ಲಿ ಬಸಪ್ಪನಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿದರು. ನಂತರ ಸುಮಂಗಲಿಯರು ಕಲಶ ಹೊತ್ತು ಸಾಗಲು ಮಂಗಲವಾದ್ಯಗಳೊಂದಿಗೆ ಬಸಪ್ಪನನ್ನು ದೇವಸ್ಥಾನಕ್ಕೆ ಕರೆತರಲಾಯಿತು. ಗ್ರಾಮಸ್ಥರ ಸಮ್ಮುಖದಲ್ಲಿ ವಿದ್ವಾನ್ ಪ್ರಸಾದ್ ಅವರು ಶಾಸ್ತ್ರೋಕ್ತವಾಗಿ ಮುದ್ರಾಧಾರಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿದ್ವಾನ್ ಪ್ರಸಾದ್ ಹಾಗೂ ದೇವಸ್ಥಾನದ ಅರ್ಚಕರು, ವಿ ಬಸಾಪುರ ಗ್ರಾಮದ ಬಸವೇಶ್ವರ ದೇವಸ್ಥಾನವು ಚೋಳರ ಕಾಲದಲ್ಲಿ ನಿರ್ಮಾಣವಾದ ಇತಿಹಾಸ ಹೊಂದಿದೆ. ಕೆಂಪೇಗೌಡರ ಮನೆತನದವರು ದೇವಸ್ಥಾನಕ್ಕೆ ಬಸಪ್ಪನನ್ನು ನೀಡುವುದಾಗಿ ಹೊತ್ತಿದ್ದ ಹರಕೆಯನ್ನು ಇಂದು ಈಡೇರಿಸಿದ್ದಾರೆ. ಬಸಪ್ಪನಿಗೆ ಮುದ್ರಾಧಾರಣೆ ಮಾಡಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಮಳವಳ್ಳಿ ತಾಲೂಕು ಅಲಗೂರು ಹೋಬಳಿ ವಿ ಬಸಾಪುರ ಗ್ರಾಮದಲ್ಲಿ ಇರುವಂತಹ ಬಸವೇಶ್ವರ ಸ್ವಾಮಿ ದೇವಾಲಯಕ್ಕೆ ನೂತನವಾಗಿ ಬಸವನ್ನ ಬಿಡುವಂತಹ ಕಾರ್ಯಕ್ರಮವನ್ನ ಊರಿನ ಎಲ್ಲ ಪ್ರಮುಖರು ಸೇರಿ ಆಯೋಜನೆ ಮಾಡಿದ್ದಾರೆ. ಇದೇ ಬುಧವಾರ ಮತ್ತೆ ಗುರುವಾರ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ. ಗ್ರಾಮದ ಯುವ ಮುಖಂಡ ಆನಂದ್ ಮಾತನಾಡಿ, ಬಸಪ್ಪನನ್ನು ದೇವಸ್ಥಾನಕ್ಕೆ ಒಪ್ಪಿಸಿದ ನೆನಪಿಗಾಗಿ ಗ್ರಾಮದಲ್ಲಿ 2 ದಿನಗಳ ಕಾಲ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿದ್ದು, ಸುತ್ತಮುತ್ತಲ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು. ನನ್ನ ಹೆಸರು ಆನಂದ್ ಅಂದ್ಬಿಟ್ಟು ವಿ ಬಸಾಪುರ ಗ್ರಾಮದವರೇ. ನಮ್ಮೂರಿನಲ್ಲಿ ಹೊಸಪ್ಪನ ಬಿಡ್ತಾ ಇದ್ದೀವಿ. ಎಲ್ಲ ಊರಿನ ಜನಗಳ ಆಸೆ ಇತ್ತು. ಹಾಗಾಗಿ ಈ ಗುರುವಾರ ವಿಜೃಂಭಣೆಯಿಂದ ಬಸಪ್ಪನ ಬಿಟ್ಟು ಅನ್ನಸಂತರ್ಪಣೆ ಎಲ್ಲ ಚೆನ್ನಾಗಿ ನಡೀತದೆ. ಭಕ್ತಾದಿಗಳು ಹೆಚ್ಚಿನ ಕಾರ್ಯಕ್ರಮದಲ್ಲಿ ಕೆಂಪೇಗೌಡ, ಪುಟ್ಟಸ್ವಾಮಿ, ನಾಗಣ್ಣ, ಕುಮಾರ್ ಸೇರಿದಂತೆ ಭಕ್ತಾದಿಗಳು ಪಾಲ್ಗೊಂಡಿದ್ದರು.